ವಿಶ್ವನಾಥ್ ಪಿಳ್ಳೈ ಕಿಚನ್ ಸಂಘ ಸಂಸ್ಥೆಯಾದ ಕಲ್ಯಾಣಿ ಊಟ ಕಡೆಯಿಂದ ಮತದಾರರನ್ನು ಪ್ರೋತ್ಸಾಹಿಸಲು ಇಂದು ನಾವು ಯಾರು ವೋಟ್ ಮಾಡಿ ಬರ್ತಾ ಇದ್ದಾರೆ ಅವ್ರಿಗೆ ಊಟ ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ದೀವಿ, ಲೈಕ್ ಪ್ರಮೋಟ್ ಮಾಡ್ತಾ ಇದ್ದೀವಿ. ವೋಟ್ ಮಾಡಿ ಡೆಮಾಕ್ರಸಿನ ಉಳಿಸಿ ತಮ್ಮದೇ ಆದ ಕೊಡುಗೆಯನ್ನು ಕೊಡಿ ದೇಶದ ಬೆಳವಣಿಗೆಯಲ್ಲಿ ಅಂತ ಪ್ರೋತ್ಸಾಹಿಸ್ತಾ ಇದ್ದೀವಿ. ಇಲ್ಲಿ ಯಾರೇ ಬಂದು ಏನೇ ತಿಂದ್ರೂ ಉಚಿತವಾಗಿ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ. ಯಾರು ವೋಟ್ ಮಾಡಿ ಬರೋರಿಗೆ ಎಲ್ಲ ಸರ್, ಊಟ, ಐಸ್ ಕ್ರೀಮು ಏನೇ ತಿಂದ್ರು ಅವ್ರಿಗೆ ಯಾವ್ದು ಬೇಕು ಅದು ತಿಂದರೆ ಉಚಿತವಾಗಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್. ಇವತ್ತಿಂದ ಸರ್, ಇವತ್ತು ಮಧ್ಯಾಹ್ನದ ಮೇಲೆ ಯಾರು ವೋಟ್ ಮಾಡಿ ಬರ್ತಾ ಇದ್ದಾರೆ, ಮಧ್ಯಾಹ್ನದ ಮೇಲೆ ಯಾರೇ ಕಸ್ಟಮರ್ಸ್ ಬಂದರೂ ಅವ್ರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಸರ್. ನನ್ನ ಹೆಸರು ರಾಘವೇಂದ್ರ, ಬ್ಯಾಂಗ್ಳೂರು ವೈಟ್ಫೀಲ್ಡ್ ಕಡೆಯಿಂದ ಬರ್ತಾ ಇರೋದು. ಸೊ ಎಲೆಕ್ಟ್ ಮಾಡಿ ವೋಟ್ ಮಾಡಿ ಬಂದಾಗ ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ವಿ. ಊಟಕ್ಕೆ ನಿಂತಾಗ ಎಲೆಕ್ಟ್ ಮಾಡಿ ಬಂದಿದ್ರೆ ನಿಮಗೆ ಫ್ರೀ ಐಸ್ ಕ್ರೀಮ್ ಕೊಡ್ತೀನಿ ಅಂತ ಒಂದು ಪ್ರೋತ್ಸಾಹ ಮಾತಾಡಿದ್ರು. ಸಂತೋಷ ಆಯಿತು ಕೇಳಿ. ಸೊ ಇದು ಒಂದು ಪ್ರೋತ್ಸಾಹ, ಎಲ್ಲರಿಗೂ ಎಲೆಕ್ಟ್ ಮಾಡಿ ವೋಟ್ ಮಾಡಿ ಅವರ ಅಧಿಕಾರ ಅವರು ಚಲಾಯಿಸೋದಕ್ಕೆ ಒಂದು ಪ್ರೋತ್ಸಾಹ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ಸ್. ನನಗೆ ತುಂಬ ಸಂತೋಷ ಆಗ್ತದೆ. ನಮ್ಮ ಅಧಿಕಾರ ನಾವು ನೋಡಲೇಬೇಕು, ಚಲಾಯಿಸಲೇಬೇಕಲ್ಲ. ಏನು ಹೇಳಿ, ವೋಟ್ ಮಾಡಿ ಬಂದವ್ರಿಗೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ವೋಟದ ಎಕ್ಸೈಟಿಂಗ್ ಆಗಿತ್ತು. ಇವಾಗ ಇಲ್ಲಿ ಫ್ರೀ ಐಸ್ ಕ್ರೀಮ್ ಸಿಗ್ತಾ ಇತ್ತು ಅಂತ ಅದು ಇಟ್ಸ್ ಅ ಗುಡ್ ಮೂವ್ ವೋಟ್ ಮಾಡ್ಸೋಕ್ಕೂ. ಸೊ ಚೆನ್ನಾಗಿತ್ತು, ಫೀಲ್ ಚೆನ್ನಾಗಿತ್ತು ಅಷ್ಟೇ. ಖುಷಿ ಆಗ್ತಾ ಇದೆ ಅಷ್ಟೇ. ಹಾಂ, ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇರೋದು ನಾನು. ಸೊ ನಾವು ಗುಂತಪ್ನಲ್ಲಿ ವೋಟ್ ಮಾಡಿದ್ದೀವಿ. ಇಲ್ಲಿ ನಾವು ಬಂದಿರೋದು ಊಟ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇದು ಈಶಾ ಫೌಂಡೇಶನ್ ಹತ್ರ. ಇಲ್ಲಿ ವೋಟ್ಗೆ ದೇ ಆರ್ ಗಿವಿಂಗ್ ಅ ಫ್ರೀ ಮೀಲ್ ಆ್ಯಂಡ್ ಐಸ್ ಕ್ರೀಮ್ ಆಲ್ಸೋ. ಸೊ ವೋಟ್ ಫಾರ್ ದಿ ರೈಟ್. ಸೊ ನಮ್ಮ ಹೊಟ್ಟು ನಮ್ಮ ಹಕ್ಕು. ಖುಷಿ ಆಗ್ತಿದೆ. ಈ ಥರ ಅವ್ರು ಒಂದೊಂದೇ ಎನ್ಕರೇಜ್ ಮಾಡ್ತಿದ್ದಾರಲ್ಲ, ಸೊ ಖುಷಿ ಆಗ್ತಿದೆ. ಇದು ನಂದು 4th ಓಟು. ಸೊ 4th ಓಟ್ ಇದು ನಂದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.